ಶಿವಲಿಂಗೌಡರು ನಿನ್ನೆಗೆ ಸೀಮಿತವಾಗಿ. ಸನ್ಮಾನ್ಯ ಅಧ್ಯಕ್ಷರೇ, ನರೇಗಾ ಯೋಜನೆಯಡಿ ಮಾನವ ದಿನಗಳು 100 ದಿವಸಗಳು ಇತ್ತು. ಯಾವುದೇ ರಾಜ್ಯದಲ್ಲಿ ವಿಪತ್ತು ಬಂದಾಗ, ಬರ ಬಂದಾಗ ಜನಗಳಿಗೆ ಕೂಲಿ ಸಿಕ್ಕಲಿ ಅಂತ ಹೇಳ್ಬಿಟ್ಟು ಅದನ್ನು 50 ದಿನಗಳಿಗೆ ಹೆಚ್ಚಿಸ್ತಕ್ಕಂಥ ಪರಿಪಾಠ ಕೇಂದ್ರ ಸರ್ಕಾರದಿಂದ ಇತ್ತು. ಆದರೆ ಇವತ್ತು ಬಡವರಿಗೆ ಸಿಗ್ತಕ್ಕಂಥ ಅನ್ನದ ಮಾನವ ದಿನಗಳೇನಿದೆ ಅದನ್ನು 50ನ್ನು ಏನು ಹೆಚ್ಚುವರಿಯಾಗಿ ಕೊಡ್ತಾಯಿದ್ರು, ಅದು ನಿನ್ನೆ ಪಾರ್ಲಿಮೆಂಟಲ್ಲಿ ನಡೆದಂಥ ಒಂದು ಪ್ರಶ್ನೋತ್ತರ ವೇಳೆಯಲ್ಲಿ ಸುಮಲತಾ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಸೆಂಟ್ರಲ್ ಗೌರ್ಮೆಂಟ್ನ ಮಂತ್ರಿಗಳು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣದಿಂದ 50ನ್ನು ಹೆಚ್ಚುವರಿಯಾಗಿ ಕೊಡಲಿಕ್ಕೆ 50 ಮಾನವ ದಿನಗಳನ್ನು ಹೆಚ್ಚುವರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದ ಮೇಲೆ ಬಹುಶಃ ಎಲ್ಲೋ ಒಂದು ಕಡೆ ಬಡವರಿಗೆ, ಕೂಲಿಕಾರರಿಗೆ ತೊಂದರೆ ಆಗುತ್ತೆ. ಈ ಮಾನವ ದಿನಗಳನ್ನು ಹೆಚ್ಚುವರಿ ಮಾಡದೇ ಇದ್ದರೆ ಬರದ ಬವಣೆಯನ್ನು ತೀರಿಸಲಿಕ್ಕೆ ಕಷ್ಟ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಈಗ ರಾಜ್ಯ ಸರ್ಕಾರ ಈ ನಿಲುವಿಗೆ ಏನು ಮಾಡುತ್ತೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಗಮನ ಸೆಳೆ ಅವರನ್ನು 0 ಅವರ್ನಲ್ಲಿ ಇದು ಭಾಳ ಮಹತ್ತರವಾದ ಪ್ರಶ್ನೆ. ಇದೇನಾದರೂ ಮಾನವ ದಿನಗಳು ಹೆಚ್ಚುವರಿ ಆಗಲ್ಲ ಅಂದರೆ ಭಾಳ ಬಡತನದ ಬೇಗೆಗೆ ಸಿಗಬೇಕಾಗತ್ತೆ. ಅದಕ್ಕೋಸ್ಕರ ಮಾನ್ಯ ಸಚಿವರು ಎಲ್ಲಿಂದ ಹೆಂಗೆ ಏನು ಪ್ರತಿಯೊಂದನ್ನು ಸವಿಸ್ತಾರವಾಗಿ, ಸ್ವಲ್ಪ ಯಾವುದೋ ಚುಟುಕಿನ ಉತ್ತರ ಕೊಡಬೇಡಿ, ಸ್ವಲ್ಪ ಸವಿಸ್ತಾರವಾಗಿ ಕೊಟ್ಟರೆ ನಾವು ಅಲ್ಲಿ ಜನಗಳಿಗೆ ಹೇಳಲಿಕ್ಕೆ ಅನುಕೂಲ ಆಗುತ್ತೆ. ಜನಗಳಿಗೆ ಇಲ್ಲಾಂದರೆ ಎಲ್ಲ ಗ್ರಾಮ ಪಂಚಾಯತಿಗಳು ಸ್ಥಗಿತ ಆಗುತ್ತೆ. ಈ ಏನು ಬರಗಾಲ ಇದೆ ಆ ಬರಗಾಲದ ಬವಣೆಯಲ್ಲಿ ಜನ ನನಿಗೆ ಹೋಗ್ತಾರೆ ಅಂತಕ್ಕಂಥ ಪ್ರಶ್ನೆಯನ್ನು ನಾನು ಹೇಳ್ತಾ ಇದ್ದೀನಿ. ಸಚಿವರು ಸ್ಪಷ್ಟವಾದಂಥ ಉತ್ತರವನ್ನು ಕೊಡಬೇಕು. ಮಾನ್ಯ ಅಧ್ಯಕ್ಷರೇ, ನಿನ್ನೆ ಲೋಕಸಭೆಯಲ್ಲಿ ಮಾನ್ಯ ಮಂಡ್ಯ ಸಂಸದರು ಉದ್ಯೋಗ ಖಾತ್ರಿ ಬಗ್ಗೆ ಕೇಂದ್ರ ಸರ್ಕಾರದ ಮಂತ್ರಿಗಳಿಗೆ ಪ್ರಶ್ನೆ ಹಾಕಿರೋದೇನಪ್ಪ ಅಂದರೆ, ಈ ಉದ್ಯೋಗ ಖಾತ್ರಿನಲ್ಲಿ ಏನು 100 ದಿನ ಮಾನವ ದಿನಗಳಿದೆ ಅದನ್ನು ಬರಗಾಲದಿಂದ 150 ದಿನಕ್ಕೂ ವಿಸ್ತರಣೆ ಮಾಡುವ ಪ್ರಸ್ತಾವನೆ ಸರ್ಕಾರದಿಂದ ಬಂದಿದೆಯೇ ಇಲ್ಲ ಅಂತ. ಯಾಕೋ ಗೊತ್ತಿಲ್ಲ, ಕೇಂದ್ರ ಸರ್ಕಾರ ಲಿಖಿತ ಮೂಲಕ ಉತ್ತರ ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರದಿಂದ ಯಾವುದೇ ಪ್ರಸ್ತಾವನೆಯೇ ಹೋಗಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಭಾಳ ಒಂದು ತಪ್ಪು ಸಂದೇಶ ಮತ್ತು ಸುಳ್ಳು ಮಾಹಿತಿ ಕೇಂದ್ರ ಸರ್ಕಾರ ಜನರಿಗೆ ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಸೆಪ್ಟೆಂಬರ್ 14ನೇ ತಾರೀಕು ಇದೇ ವರ್ಷ ಕಮಿಷನರ್ RDPR ಅವರು, ನಮ್ಮ ಕರ್ನಾಟಕ ಸರ್ಕಾರ, ಶ್ರೀ ಅಮಿತ್ ಕಟಾರಿಯಾ, ಜಾಯಿಂಟ್ ಸೆಕ್ರೆಟರಿ, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್, ಗೌರ್ಮೆಂಟ್ ಆಫ್ ಇಂಡಿಯಾಗೆ ಪತ್ರ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ ಅಂದರೆ, ಇಲ್ಲಿ ನಮಗೆ ಬರಗಾಲ ಇದೆ, ಆ ಬರಗಾಲದ ರಿಪೋರ್ಟ್ ಹಾಕ್ತಾ ಇದ್ದೀವಿ, ದಯವಿಟ್ಟು 100 ದಿನದಿಂದ 150 ದಿನ ಮಾಡಿ ಅಂತ ಅವರು ಒಂದು ಪತ್ರ ಬರೀತಾರೆ. ಸೆಪ್ಟೆಂಬರ್ 16, 2023 ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಕರ್ನಾಟಕ ಅವರು ಶ್ರೀ ಶೈಲೇಶ್ ಸಿಂಗ್, ಸೆಕ್ರೆಟರಿ ರೂರಲ್ ಡೆವಲಪ್ಮೆಂಟ್, ಗೌರ್ಮೆಂಟ್ ಆಫ್ ಇಂಡಿಯಾಗೆ ಅವ್ರ ಪತ್ರ ಬರೀತಾರೆ. The state has already achieved 65% of its annual target. A proposal has been sent by the Commissioner, Rural Development, RD and PR Department, Karnataka, to enhance 100 days of employment to 150 days in 195 drought affected blocks. ಅಂತ ಇದು ಕೇಳ್ತಾರೆ. ಅದಾದಮೇಲೆ ಸೆಪ್ಟೆಂಬರ್ 20ಕ್ಕೆ ನಾನು ಗಿರಿರಾಜ್ ಸಿಂಗ್ ಸಾಹೇಬರಿಗೆ ನಾನು ಒಂದು ಪತ್ರ ಬರಿತೀನಿ. ಅಧ್ಯಕ್ಷರೇ, 2 ವಿಚಾರ ಭಾಳ ಸ್ಪಷ್ಟವಾಗಿ ನಾನು ಕೇಳ್ತೀನಿ ಅವರಿಗೆ. ನನ್ನ ಮನವಿ 2 ವಿಚಾರದಲ್ಲಿದೆ. ಒಂದನೇದು ಏನಪ್ಪ ಅಂದರೆ, ನಾವು 100 ದಿನದಿಂದ 150 ಮಾನವ ದಿನ ಮಾಡೋದು ಒಂದನೇದು. ಎರಡನೇದು, ನಮಗೆ 13 ಕೋಟಿ ಮಾನವ ದಿನ ನಮಗೆ ಸ್ಯಾಂಕ್ಷನ್ ಆಗಿದೆ ಕೇಂದ್ರ ಸರ್ಕಾರದಿಂದ. ನಾವು ಆವ್ರೇಜ್ ನೋಡಿದ್ರೆ ಇದಕ್ಕಿಂತ ಹೆಚ್ಚು ಬೇಕಾಗುತ್ತೆ ನಮಗೆ. ಮತ್ತು ಬರಗಾಲ ಇರೋದ್ರಿಂದ ನಮಗೆ 18 ಕೋಟಿ ಮಾನವ ದಿನಗಳನ್ನು ನೀವು ಸ್ಯಾಂಕ್ಷನ್ ಮಾಡಿ ಕೊಡಿ ಅಂತ ನಾನು ಮನವಿ ಮಾಡಿಕೊಂಡೆ ಅಧ್ಯಕ್ಷರೇ. ಅದಾದ ನಂತರ ಮತ್ತೆ
ಒಂದು ತಿಂಗಳು ಆದಮೇಲೆ ಅಕ್ಟೋಬರ್ 19ನೇ ತಾರೀಕು ಮತ್ತೊಮ್ಮೆ ಮಾನ್ಯ ಸಚಿವರಾದಂಥ ಗಿರಿರಾಜ್ ಸಿಂಗ್ ಅವರಿಗೆ ಪತ್ರ ಬರೆದೆ. ಏನಂತ, ಉದ್ಯೋಗ ಖಾತ್ರಿನಲ್ಲಿ ನಮಗೆ ವೇಜ್ ಪೇಮೆಂಟ್ ಸಿಗ್ತಾ ಇಲ್ಲ, ಮೊದಲೇ ಬಾರಿಗೆ ಇಷ್ಟೊಂದು ಡಿಲೇ ಆಗ್ತಾ ಇದೆ, ಒಂದು ಸುಮಾರು 500 ಕೋಟಿ ಡ್ಯೂ ಇದೆ ತಮ್ಮ ಕಡೆಯಿಂದ, ದಯವಿಟ್ಟು ಅದನ್ನು ರಿಲೀಸ್ ಮಾಡಿ ಅಂತ ಹೇಳಿ ಅದ್ರ ಜೊತೆಗೆ ನನ್ನ ಹಿಂದಿನ ಪತ್ರನೂ ಕೂಡ ನೆನಪು ಮಾಡಿದೆ. ಅದು ದಟ್ ಈಸ್ ಎನ್ಹ್ಯಾನ್ಸ್ಮೆಂಟ್ ಆಫ್ 100 to 150 days ಆ್ಯಂಡ್ ಆಲ್ಸೋ ಎನ್ಹ್ಯಾನ್ಸ್ಮೆಂಟ್ ಆಫ್ 13 crores to 18 crore ಮ್ಯಾನ್ ಡೇಸ್. 31ನೇ ತಾರೀಕು ಗಿರಿರಾಜ್ ಸಿಂಗ್ ಅವರು ನನಗೊಂದು ಪತ್ರ ಬರೀತಾರೆ. 31ನೇ ತಾರೀಕು ಅಕ್ಟೋಬರ್ 31ನೇ ತಾರೀಕು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಅದರಲ್ಲಿ, ಐ ವುಡ್ ಲೈಕ್ ಟು ಇನ್ಫಾರ್ಮ್ ದಟ್ ಸ್ಟೇಟ್ಸ್ ರಿಕ್ವೆಸ್ಟ್ ಟು ಪ್ರೊವೈಡ್ ಅಡಿಷನಲ್ ಎಂಪ್ಲಾಯ್ಮೆಂಟ್ of 50 days over and above 100 days per household under Mahatma Gandhi Narega in the notified drought affected 195 blocks of 31 districts of state of Karnataka for the financial year 2023-24 is being examined in consultation with Ministry of Agriculture. State government will be informed about the decision taken in the matter in the due course ಅಂತ ನನಗೆ ಪತ್ರ ಬರೀತಾರೆ ಅಧ್ಯಕ್ಷ. ಅದಾದಮೇಲೆ ಅದಷ್ಟೇ ಅಲ್ಲ ಅಧ್ಯಕ್ಷರೇ, ನಾನು ಡೆಲ್ಲಿಗೆ 3 ಸರಿ ನಾನು ಹೋಗಿ ಬಂದಿದ್ದೀನಿ. ಅವ್ರ ಹತ್ರ ಅಪಾಯಿಂಟ್ಮೆಂಟ್ ಕೇಳಿದ್ದೀನಿ, ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ. ಕಂದಾಯ ಸಚಿವರ ಜೊತೆ ಮತ್ತು ಕೃಷಿ ಸಚಿವರ ಜೊತೆ ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ರಿ, ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ. ಅಂದ್ರೂ ಕೂಡ ಸೆಕ್ರೆಟರಿ ಲೆವೆಲ್ ಮೀಟಿಂಗ್ಗಳನ್ನು ನಾವು ಮಾಡಿ ನಮ್ಮ ಮನವಿಗಳನ್ನು ಸಲ್ಲಿಸಿದ್ದೀನಿ. ಆದರೂ ಕೂಡ ಯಾಕೋ ಡಿಸೆಂಬರ್ 12ನೇ ತಾರೀಕು ಲೋಕಸಭೆಯಲ್ಲಿ ಮಂತ್ರಿಗಳು ಹೇಳ್ತಾರೆ, there is no proposal to increase the number of days for guaranteed employment under Mahatma Gandhi Narega. The revision of labor budget of a state is regular practice followed by ministry against the request received for revision of labor budget from the state. No proposal ಅಂತ ಹೇಳ್ತಾರೆ. ಇಷ್ಟೊಂದು ಪತ್ರ ವ್ಯವಹಾರ ಆಗಿದೆ. ಏನ್ ಮಾಡ್ತೀವಿ, ಸ್ಟೇಟ್ ನಾವು ಏನ್ ಮಾಡ್ತೀವಿ ಈಗ ನಾವು ಮಾಡ್ಲಿಕ್ಕೆ ಆಗಲ್ಲ ಅಧ್ಯಕ್ಷರೇ. ಆಸ್ ಪರ್ ಲಾ ಬರಬೇಕು, ಅದು ನನಗೇನಂದ್ರೆ, ಒಂದ್ ನಿಮಿಷ ಸರ್, ಸರ್ಕಾರ ಇಷ್ಟೆಲ್ಲ ಪತ್ರ ವ್ಯವಹಾರ ಮಾಡಿ ನಾವು ಹೋಗಿ ಕೊಟ್ಟ ಮೇಲೆ ಅಲ್ಲಿ ಅಧಿಕೃತವಾಗಿ ಉತ್ತರ ಕೊಡ್ತಾರೆ, ಏನು ಪ್ರಪೋಸಲ್ ಇಲ್ಲ, ನಿಮ್ ಕಡೆ ಏನು ಬಂದೇ ಇಲ್ಲ ಅಂದ್ರೆ ಇದು ಸುಳ್ಳಲ್ಲ ಅಧ್ಯಕ್ಷರೇ? ಈ ಬೆಳಿಗ್ಗೆ ಏನ್ ಹೇಳಿದ್ರು, ಮೋದಿ ಅವ್ರಿಗೆ ಯಾಕೆ ತರ್ತೀರಾ ಅಂತ, ಮತ್ತೆ ಅನ್ಯಾಯ ಆದ್ರೆ ಮೊನ್ನೆನೂ ಕೂಡ ನಾವು ಪ್ರಯತ್ನ ಮಾಡಿದ್ದೀವಿ. ಮಾನ್ಯ ಅಧ್ಯಕ್ಷ, ಇರೋದಿಲ್ಲ, ಆದ್ರೆ ಲಿಖಿತ ಮೂಲಕ ಕೊಡ್ತಾರಲ್ಲ. ಈಗ ರಾಜ್ಯ ಸರ್ಕಾರದ ಪಾತ್ರ ಏನು ಈ ಸಂದರ್ಭದಲ್ಲಿ ಅಷ್ಟೇ ಅಧ್ಯಕ್ಷ. ಆಮೇಲೆ ಡ್ರಾಟ್ ಮ್ಯಾನ್ಯುಯಲ್ ಪ್ರಕಾರ, ಒಂದ್ ನಿಮಿಷ, ಡ್ರಾಟ್ ಮ್ಯಾನ್ಯುಯಲ್ ಪ್ರಕಾರ ಅದು ಆಗ್ಲೇಬೇಕದು, ಅದು ಆಗಿಲ್ಲ. ಆದ್ರೆ ನಾವು ಪ್ರಪೋಸಲ್ ಕಳಿಸಿಲ್ಲ ಅಂತ ಇದು ತಪ್ಪು ಮಾಹಿತಿ ಹೋಗ್ಬಾರ್ದು. ಸರಿ, ತಾವು ವಿನಂತಿ ಮಾಡಿದ್ದೀರಾ, ಅದಕ್ಕೆಲ್ಲ ದಾಖಲೆಗಳು ಕೊಟ್ಟಿದ್ದೀರಾ, 100 ಇರೋದು 150 ದಿನ ಮಾಡಿ ಅಂತ ಹೇಳಿದ್ದೀರಾ. ನಾನು ಸ್ವಾಗತ ಮಾಡ್ತೀನಿ, ಅದೇನು ಪ್ರಶ್ನೆನೇ ಇಲ್ಲ. ಆದರೆ ನಮ್ಮ ಈಗ ಬರದ ಬಗ್ಗೆ ನೀವು ಕಳಿಸಿರೋವಂಥದ್ದು, ಬರದ ಸಂದರ್ಭದಲ್ಲಿ ನೀವು 100 ಇರೋದು 150 ಮಾಡಿ ಅಂತ ಕೇಳಿದ್ದೀರಾ. ನಾನು ಕೂಡ ಹೇಳ್ತಾ ಇದ್ದೀನಿ, ನಮ್ಮ ಸನ್ಮಾನ್ಯ ಕೃಷ್ಣ ಅವ್ರಿಗೆ ಗೊತ್ತು, NDRF ರೂಲ್ಸ್ ಪ್ರಕಾರನೇ ನೀವು ಇಬ್ಬರಿಗೆ, ಕುಟುಂಬದಲ್ಲಿ ಇಬ್ಬರಿಗೆ 30 ದಿನ ಅಥವಾ 60 ದಿನ, ಇನ್ನೂ ಬೇಕಾದ್ರೆ 90 ದಿನ ಎಕ್ಸ್ಟೆಂಡ್ ಮಾಡೋಕ್ಕೆ ಆ ರೂಲ್ಸಲ್ಲೇ ಇದೆ. NDRF ರೂಲ್ಸಲ್ಲೇ ಮಾಡ್ಬೋದು. ನನ್ನ ಸೆಕ್ಷನ್ನು, ಪೇಜು ಎಲ್ಲ ಓದಿ ಹೇಳಿದ್ದೀನಿ. ಆ ಪೇಜ್ ಯಾವ ಪೇಜಲ್ಲಿ ಇದೆ, ಯಾವ ಸೆಕ್ಷನ್ನು ಎಲ್ಲ ನಾನು NDRF ರೂಲ್ಸ್, ಅದಕ್ಕೆ ಕೃಷ್ಣ ಅವ್ರು ಓದಿ ಹೇಳಿ, ಅದರಲ್ಲೇ ಕೊಡ್ಬೋದು ಅವರು. ಇದನ್ನ ಸಪ್ರೇಟಾಗಿ ಕೇಂದ್ರ ಸರ್ಕಾರದ ಏನು ಬೇಕಾಗಲ್ಲ, ಅದರಲ್ಲೇ ಕೊಡ್ಬೋದು, ಅದರಲ್ಲೇ ಪ್ರಾವಿಷನ್ ಇದೆ. ನಾನು ಕೂಡ ಓದಿದ್ದೀನಿ, ಬೇಕಾದ್ರೆ ಅದನ್ನ ಪೇಜನ್ನು ನಾನು ಕಳಿಸ್ಕೊಡ್ತೀನಿ ನಿಮಗೆ. ಅಧ್ಯಕ್ಷರೇ, ಮಾನ್ಯ ಸಂದೇಶ ಅಲ್ಲ, ವಿರೋಧ ಪಕ್ಷದ ನಾಯಕರ ಗಮನಕ್ಕೆ, ಮಾಹಿತಿಗೆ, ಅವರು ಹೇಳಿದ್ದು ಗ್ರಾಚ್ಯುಯಿಟಸ್ ರಿಲೀಫ್ ಅಂತ ಒಂದು ಪ್ರಾವಿಷನ್ ಇದೆ. ಅದು ಗ್ರಾಚ್ಯುಯಿಟಸ್ ರಿಲೀಫು ಸಂಪಾದನೆ ಕಳೆದುಕೊಂಡ ಕುಟುಂಬಗಳಿಗೆ ಫಾರ್ ಲಾಸ್ ಆಫ್ ಲೈವ್ಲಿಹುಡ್ಗೆ ಕೊಡುವಂಥದಕ್ಕೆ NDRF ಗೈಡ್ಲೈನ್ಸಲ್ಲಿ ಪ್ರಾವಿಷನ್ ಇದೆ. ಅದರಡಿಯಲ್ಲಿ ನಾವು NDRF ಅಲ್ಲಿ ಪ್ರಪೋಸಲ್ಲು ಕೂಡ ಸಲ್ಲಿಸಿದ್ದೇವೆ. ಆ ಲೆಕ್ಕ, ಗ್ರಾಚ್ಯುಯಿಟಸ್ ರಿಲೀಫ್ ಹೇಗೆ ಕೊಡೋದು ಅಂತ, ಅದಕ್ಕೂ ನರೇಗಾಗೂ ಏನು ಸಂಬಂಧ ಇಲ್ಲ. ಆದರೆ ಲೆಕ್ಕ ಹಾಕುವಾಗ ಒಂದು ಕುಟುಂಬದ 2 ಸದಸ್ಯರನ್ನ ತೆಗೆದುಕೊಂಡು 90 ದಿನ ಒಂದು ಬರಗಾಲದ ಅವಧಿಯಲ್ಲಿ ಅವರಿಗೆ ನರೇಗಾ ಕೂಲಿ ಲೆಕ್ಕ ಹಾಕ್ಬಿಟ್ಟು ಅವರಿಗೆ ಸಂಬಳದ ರೂಪದಲ್ಲಿ ಕೊಡಬಹುದು ಅಂತ ಇದೆ.
ಈಗ ಬಹುಶಃ ಶಿವಲಿಂಗೇಗೌಡರು ಕೇಳಿರೋದು ನರೇಗಾ ಕೂಲಿ ಮಾಡಿದವ್ರಿಗೆ ಹಣ ಪಾವತಿ ಆಗಿಲ್ಲ, ಹಣ ಬಾಕಿ ಇದೆ ಒಂದು. ಎರಡನೇದು 100 ದಿನಗಳ ಬದಲಿಗೆ 150 ದಿನ ಉದ್ಯೋಗ ಕೊಡಬೇಕು ಅವರಿಗೆ. ಸೆಕ್ಷನ್ 3 ಸಬ್ಸೆಕ್ಷನ್ 4 ಆಫ್ ನರೇಗಾ ಆಕ್ಟ್ ಪ್ರಕಾರವಾಗಿ 150 ದಿನ ಬರಗಾಲ ಘೋಷಣೆ ಆದ ಕೂಡಲೇ ಅವರಿಗೆ ಉದ್ಯೋಗದ ಮಿತಿ ಹೆಚ್ಚಳ ಆಗಬೇಕಾಗಿತ್ತು. ಅದು ಯಾಕೆ ಆಗಿಲ್ಲ ಅಂತ ಅವ್ರು ಕೇಳ್ತಾ ಇದ್ದಾರೆ. ಅವ್ರು ಹೇಳಿದ್ದು ಸಪ್ರೇಟು, ತಾವು ಹೇಳಿದ್ದು ಸಪ್ರೇಟು, ತಾವು ಹೇಳಿದ್ದು ನಾನು ಅಲ್ಲಗೆಳಿತಾ ಇಲ್ಲ. ಆದರೆ ಈ ಇಶ್ಯೂನಲ್ಲಿ ಮಾನ್ಯ ಸಭಾಧ್ಯಕ್ಷರೇ, ನರೇಗಾ ಕೂಲಿ ತತ್ಕ್ಷಣ ಪಾವತಿ ಆಗಬೇಕು. ಇಟ್ ಈಸ್ ದ ಲಾ ಆಫ್ ದ ಲ್ಯಾಂಡ್. ಅದರಲ್ಲಿ ಯಾವುದೂ ಎಕ್ಸ್ಕ್ಯೂಸ್ ಇಲ್ಲ. ಬರಗಾಲ ಬಂದಾಗ 100 ದಿನಕ್ಕೆ 50 ದಿನ ಹೆಚ್ಚುವರಿ ಕೂಲಿ ಕೊಡಲೇಬೇಕು, ಕಾನೂನಲ್ಲಿದೆ. ಬಹುಶಃ ಅವರು ಅವೆರಡರ ಬಗ್ಗೆ ಕೇಳ್ತಾ ಇದ್ದಾರೆ. ಗ್ರಾಚ್ಯುಯಿಟಸ್ ರಿಲೀಫ್ ಸಪರೇಟ್, ಇದು ನರೇಗಾ ಕಾನೂನು ಅಡಿಯಲ್ಲಿಲ್ಲ, ಇದು ಬೇರೆ ಪ್ರಾವಿಷನ್. ಇದು ಓಕೆ. ಮಾನ್ಯ ಅಧ್ಯಕ್ಷರೇ, ಒಂದ್ ನಿಮಿಷ ಕ್ಲಾರಿಫಿಕೇಶನ್ ಪ್ರಿಯಾಂಕ ಅವರು ಗ್ರಾಚ್ಯುಟೇಸ್ ಫಂಡ್ ಸರ್ ರಾಜ್ಯ ಸರ್ಕಾರದ ಕೇಳಿದ್ದು, ರಾಜ್ಯ ಸರ್ಕಾರದ ಬಗ್ಗೆ ಕೇಳಿರೋದು. ಇವರು ನರೇಂದ್ರ ಮೋದಿ ಪ್ರಶ್ನೆ ಎಲ್ಲ ಎತ್ತಿದ್ರು. ಅಲ್ಲ, ವಿಚಾರ ಅದಕ್ಕೆ ನಾನು ಇದು ಗ್ರೇಷಿಯಸ್ ರಿಲೀಫ್ ಅಂತಾನೆ ಇದೆ, NDRF ರೂಲ್ಸ್ ಅಲ್ಲಿ ಗ್ರೇಷಿಯಸ್ ರಿಲೀಫ್ ಅಂತ ಇದೆ. ಬರದ ಸಂದರ್ಭದಲ್ಲಿ ಅಂತ ಸನ್ಮಾನ್ಯ ಪ್ರಿಯಾಂಕ ಅವರು ಹೇಳಿದ್ದಾರೆ. ಬರದ ಸಂದರ್ಭದಲ್ಲಿ ಕೊಡಕ್ಕೆ ಗ್ರೇಷಿಯಸ್ ರಿಲೀಫ್ ಇರೋವಂಥದ್ದು. ಅದರಲ್ಲಿ ಸನ್ಮಾನ್ಯ ಕೃಷ್ಣ ಅವರು ಹೇಳಿದ ರೀತಿಯಲ್ಲಿ ಒಂದು ಕುಟುಂಬಕ್ಕೆ ಇಬ್ಬರಿಗೆ ಉದ್ಯೋಗವನ್ನ 30 ಮತ್ತು 60, 90 ದಿನ ಕೊಡಕ್ಕೆ ಅವಕಾಶ ಇದೆ. ಅದನ್ನೇ ಹೌದು. ಓಕೆ ಪ್ರಿಯಾಂಕ್, ಈಗ ಅವರು ಉತ್ತರ ಹೇಳಿದ್ದಾರೆ. ಮಾಡ್ಕೊಂಡಿದ್ದೀರಾ. ನೀವೇನ್ ಹೇಳ್ತಾ ಇರೋದು GR ಅಂತ, ಅದು ಲಾಸ್ ಆಫ್ ಲೈವ್ಲಿಹುಡ್ಗೆ ಅದು ನಿಮ್ಗೆ ಏನಾದ್ರೂ ನಿಮ್ಗೆ ಇದು ಕೊಡಕ್ಕಾಗಿಲ್ಲ ಅಂದ್ರೆ ಉದ್ಯೋಗ ಖಾತ್ರಿಯ ವೇಜ್ ಅನ್ನ ಹಾಕೊಂಡು ನೀವು ಅವ್ರಿಗೆ ಪಾವತಿ ಮಾಡ್ಬೋದಂತ ಇದೆ. ಇವ್ರು ಕೇಳ್ತಾ ಇರೋದು ಒಂದ್ ನಿಮಿಷ, ಬಹಳ ಸ್ಪಷ್ಟವಾಗಿ ಅಧ್ಯಕ್ಷರೇ ಬಹಳ ಸ್ಪಷ್ಟವಾಗಿ ಶಿವಲಿಂಗೇಗೌಡರು ಕೇಳ್ತಾ ಇರೋದು, ನಿನ್ನೆ ಲೋಕಸಭೆಯಲ್ಲಿ ನಮ್ಮ ಕಡೆಯಿಂದ ಪ್ರಸ್ತಾವನೆ ಹೋಗಿಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಅದು ಸರಿನಾ ಇಲ್ಲ ಅಂತ ಕೇಳ್ತಾ ಇರೋದು. ಈಗ ಸಾಧನೆ ಮಾಡಿದೀವಿ. ಅದ್ರ ಜೊತೆಗೆ ಇನ್ನೂ ಕೇಂದ್ರ ಸರ್ಕಾರದಿಂದ 561 ಕೋಟಿ ವೇಜ್ ಪೇಮೆಂಟ್ ಬಾಕಿ ಇದೆ. ಈಗ ನೀವು GR ಗೆ ಉದ್ಯೋಗ ಖಾತ್ರಿ ಬೇಡ ಸರ್. ನಿಮಿಷ, ಈಗ ಶಿವಲಿಂಗೇಗೌಡರು ಅಂತ ನೀವು ಏನ್ ಪ್ರಸ್ತಾವ ಮಾಡಿದೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ 150 ಇದ್ದಂತ ದಿನಗೂಲಿ 150 ಮಾಡ್ಬೇಕಂದ್ರೆ ಎಲ್ಲರ ಅಪೇಕ್ಷೆಯಲ್ಲಿ ಇದ್ರು. ಬರಗಾಲ ಇದೆ, ಅದಕ್ಕೊಂದು ಪ್ರೊವಿಷನ್ ಇದೆ, ಅದು ಇವತ್ತಲ್ಲ ನಾಳೆ ಆಗ್ತದೆ ಎಂಬ ಒಂದು ಆಶಾಭಾವನೆಯಲ್ಲಿ ಇದ್ರು. ನಿನ್ನೆ ಲೋಕಸಭೆಗೆ ಉತ್ತರ ಕೊಟ್ಟಿದ್ದಾರೆ, ನಾವು ಅದನ್ನು ಜಾಸ್ತಿ ಮಾಡುದಿಲ್ಲ ಅಂತ ಹೇಳಿದ್ದಾರೆ. ಅದು ಪ್ರಸ್ತಾವನೆ ಬರಲಿಲ್ಲ ಅಂದ್ರೆ ಈಗ ಅದಕ್ಕೆ ಏನು ಪರಿಹಾರ ಹೇಳಿ? ಪ್ರಸ್ತಾವನೆ ಕಳಿಸ್ತೀರಾ? ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ ಅಂತ ಶಿವಲಿಂಗೇಗೌಡರ ಪ್ರಶ್ನೆ. ಅದೇ ರಾಜ್ಯ ಸರ್ಕಾರವೇ ಪ್ರಸ್ತಾವನೆ ಕಳಿಸ್ತೀರಾ? ಏನ್ ಮಾಡ್ತೀರಿ? 100 ದಿನ ಪ್ರಸ್ತಾವನೆ ಕಳಿಸ್ಬೋದು. ಹೇಳಿ, ಮತ್ತೆ ಪ್ರಸ್ತಾವನೆ ಕಳಿಸ್ತೇವೆ ಅಂತ ಹೇಳಿ. ದಯವಿಟ್ಟು ಕಾನೂನು ಏನಂತ ತಿಳ್ಕೊಂಡು ನೀವು ಚೀರಾಡಿದ್ರೆ ಓಕೆ. ನಾವು ಕೊಟ್ಟಿರೋದನ್ನ ನೀವು ತಿರಸ್ಕಾರ ಮಾಡ್ಬಿಟ್ಟು ಕೊಟ್ಟೇ ಇಲ್ಲ ಅಂತ ಇದ್ರಲ್ಲ, ಪ್ರಿಯಾಂಕ್ ಅವರಲ್ಲ, ಡೆಲ್ಲಿಯಲ್ಲಿ ನಮ್ ಚೌಕಟ್ಟಿನಲ್ಲಿ ಬರೋದೇ ಇಷ್ಟು. ಮತ್ತೆ ಕಾನೂನೇ ಗೊತ್ತಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ? ಈಗ ಸರ್ಕಾರದ ಗೊತ್ತಿರೋರಿಗೆ ನಾವು ಗೊತ್ತಿರ್ಲಾರ್ದವರಿಗೆ ತಿಳಿದು ಹೇಳ್ಬೋದು. ಈ ಜಾಣ್ಮೆಯಿಂದ ಗೊತ್ತಿದ್ದು ನಿಮ್ಮ ಜವಾಬ್ದಾರಿಗೇನು ಮತ್ತೆ ರಿಮೈಂಡ್ ಮಾಡುದು ಅಷ್ಟೇ ಮಾಡಿ. ಈಗ ಪ್ರಮುಖವಾದ ಒಂದು ವಿಚಾರ, ಪಾರ್ಲಿಮೆಂಟ್ ಇಸ್ ನಾಟ್ ಕರೆಕ್ಟ್ ಅಂತ ಅಷ್ಟೇ. ಓಕೆ, ಒಂದ್ ನಿಮಿಷ ಅಧ್ಯಕ್ಷರೇ, ನನ್ನ ಒಂದು ಆತಂಕ ಏನು ಅಂದ್ರೆ, ಈಗಾಗಲೇ 150 ದಿವಸ ಇದು ಬರ ಬಂದ ತಕ್ಷಣ, ಬರ ಡಿಕ್ಲೇರ್ ಆದ ತಕ್ಷಣ ಆಟೋಮೆಟಿಕಲಿ 150 ದಿವಸ ಮಾನವ ದಿನಗಳಾಗ್ತವೆ ಅಂತ ಉದ್ಯೋಗ ಖಾತ್ರಿನಲ್ಲಿ ಇರ್ತಕ್ಕಂಥ ಭಾವನೆಯಿಂದ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳಿಂದ ಹಿಡಿದು ಜಿಲ್ಲಾ ಪಂಚಾಯಿತಿಗಳಿಂದ ಹಿಡಿದು ಎಲ್ಲ ಕಡೆ ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿದ್ದಾರೆ. ನಾವೇ ಶಾಸಕರುಗಳು ಕೂತ್ಕೊಂಡು ತಯಾರು ಮಾಡಿಸಿದ್ದೀವಿ. ಈಗ 150 ದಿವಸ ಬರೋದಿಲ್ಲ, ಬರೀ 100 ದಿವಸ ಅಂತ ಅಂದರೆ ಇಡೀ ಏನು ನಾವು ಬಡತನ ನಿರ್ವಹಣೆಗೋಸ್ಕರ ಬಡವರಿಗೆ ಕೂಲಿ ಕೊಡಬೇಕು ಅಂತಕ್ಕಂಥ ಭಾವನೆ ಇತ್ತು, ಅದು ಮೊಟ್ಟಗಾಗ್ತಾ ಇದೆ. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಈಗಲೇ ಎಚ್ಚೆತ್ತು, ಅವ್ರೇನೀಗ ಉತ್ತರ ಕೊಟ್ಟಿದ್ದಾರೆ ಪಾರ್ಲಿಮೆಂಟಲ್ಲಿ, ಅದ್ರ ಬಗ್ಗೆ ಒಂದು ನಿಯೋಗ ಹೋಗ್ತಿರೋ ಸಚಿವರು ಏನು ಮಾಡ್ತಾರೋ ರಾಜ್ಯ ಸರ್ಕಾರದಿಂದ ನಿಯೋಗ ಹೋಗಿ, ಇದು ಕಾನೂನು, ಬರ ಡಿಕ್ಲೇರ್ ಆದ ತಕ್ಷಣ ಆಟೋಮೆಟಿಕ್ ಆಗಿ 50 ಮಾನವ ದಿನಗಳನ್ನು ಕೊಡ್ತೀವಿ ಅಂತೇಳಿ ಕಾನೂನಲ್ಲಿ ಹೇಳಿದ್ದಾರೆ.
ಇದೇನು ಇದರ ಬರೀ ಮಾತಲ್ಲ ಇದು. ಆದ್ದರಿಂದ ಇದನ್ನು ಮಾಡ್ತಿರೋ ಇಲ್ವೋ ಅಂತ ಕೇಳ್ತಕ್ಕಂಥ ಜವಾಬ್ದಾರಿ ಅಲ್ಲಿ ಇರಬೇಕು ಅಂತಕ್ಕಂಥದ್ದು ನನ್ನ ದೃಷ್ಟಿ. ಅದನ್ನು ಅಲ್ಲಿರ್ತಕ್ಕಂಥ ಪಾರ್ಲಿಮೆಂಟ್ ಸದಸ್ಯರು ಮಾಡಬೇಕು ಅಂತಂದಂಗೆ ಆ ಕಡೆ ಎದ್ದು ಬಿಡ್ತಾರೆ, ಪಾರ್ಲಿಮೆಂಟ್ನವ್ರು ಏನು ಮಾಡ್ತಾರೆ ಅಂತ. ಅದರಿಂದ ನಾನು ಮಾತಾಡಕ್ಕೆ ಹೋಗಲ್ಲ. ಒತ್ತಾಯ ನಾನು ರಾಜ್ಯ ಸರ್ಕಾರನೇ ಒತ್ತಾಯ ಮಾಡ್ತಾ ಇದ್ದೀನಿ, ದಯಮಾಡಿ ಹೋಗಿ ನಿಯೋಗನ ಅಲ್ಲಿ ಕೇಳಿ ನಿಯೋಗ ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರದಿಂದ ಒಂದು ವಿಶೇಷ ನಿಯೋಗ ಹೋಗಿ ಮಂತ್ರಿಗಳ ಇದರಲ್ಲಿ ಅದನ್ನ ಯಾನೇ ಆದ್ರೂ ಮಾಡಿ ತರಲೇಬೇಕು. ಅದು ಈಗಾಗಲೇ ಕಾರ್ಯಚಟುವಟಿಕೆ ಪ್ರಾರಂಭ ಆಗಿದೆ ರಾಜ್ಯದಲ್ಲಿ. ಇದು ಇಲ್ಲ ಆತಂಕ ಆಗುತ್ತೆ, ಅದನ್ನ ಮನಗಾಣಬೇಕು ಸರ್ಕಾರ. ಮಂತ್ರಿಗಳಿಗೆ ಉತ್ತರ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.